ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತೀನಿ. ಯಾಕಪ್ಪ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅಂದರೆ, ತಮ್ಮೆಲ್ಲರಿಗೂ ಇಲ್ಲೆಲ್ಲಿ ನಾನು ಇವತ್ತು ಯಾವ ಸ್ಥಳದಲ್ಲಿ ನಿಂತಿದ್ದೀನಿ ಅದೇ ಸ್ಥಳದಲ್ಲೇ ನಿನ್ನೆ ಒಂದು ವಿಡಿಯೋನ ಮಾಡಾಕಿದ್ದೆ. ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಹಾಗೂ ಕೆಲಸಗಾರರು ನಡು ರಸ್ತೆಯಲ್ಲಿ ಕಲ್ಲಿಟ್ಟಿದ್ದಾರೆ. ಕಲ್ಲಿಟ್ಬಿಟ್ಟು ವಾಹನಗಳ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ, ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಾಕಿದೆ. ಅದರ ಪ್ರತಿಫಲವೇ ಇವತ್ತು ತಾವು ನೋಡ್ಬೋದು. ನಿನ್ನೆಯಿಂದ ಎಲ್ಲಿ ಕಲ್ಲುಗಳಿದ್ದು ಆ ಕಲ್ಲುಗಳನ್ನು ಎಲ್ಲ ತೆರವುಗೊಳಿಸಿರ್ತಾರೆ. ತೆರವುಗೊಳಿಸ್ಬಿಟ್ಟು ವಾಹನ ಸಂಚಾರಕ್ಕೆ ಸುಗಮವಾಗಿ ರಸ್ತೆಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಮತ್ತೆ ಈ ವಿಡಿಯೋನ ಎಲ್ಲ ಆದಮೇಲೂ ನಾನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸಮಸ್ಯೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದರ ಬಗ್ಗೆ ಸಾಗರೇ ಆಗಲಿ ಅಥವಾ ಇನ್ನೊಬ್ಬ ಹೋರಾಟಗಾರರೇ ಆಗಲಿ ಜನಪ್ರತಿನಿಧಿಯೇ ಆಗಲಿ ಮಾತಾಡಬೇಕು ಅಂತ ಇಲ್ಲ. ಪ್ರತಿಯೊಬ್ಬ ನಾಗರಿಕನೂ ಸಹ ಸಮಸ್ಯೆ ಅಂತ ಕಾಣಿಸ್ತಾ ಇದೆ ಅಂತ ಅಂದಾಗ ಆ ಸಮಸ್ಯೆಯ ಬಗ್ಗೆ ಯಾರು ಬೇಕಿದ್ರೂ ಧ್ವನಿ ಎತ್ತಬಹುದು. ಧ್ವನಿ ಎತ್ತಿದಾಗ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಯಾಕಪ್ಪ ಅಂತ ಅಂದರೆ, ನಿನ್ನೆ ರಾತ್ರಿ ಏನಿಲ್ಲಿ ಒಂದು ಕಲ್ಲಿತ್ತು ಅಂದರೆ ಸುಮಾರು 3-4 ತಿಂಗಳಿಂದ ಈ ಕಲ್ಲಿದ್ದು ಸುಮಾರು ವಾಹನಗಳು ಜಖಮ್ಮಾಗಿದ್ದು, ಮತ್ತು ಶಾಶ್ವತವಾಗಿ ಅಂಗವಿಕಲರಾಗಿದ್ದರು, ಮತ್ತು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಅದನ್ನು ಕೇವಲ ಒಂದೇ ಒಂದು ವಿಡಿಯೋದಲ್ಲಿ ಆ ಸಮಸ್ಯೆನ ಬಗೆಹರಿಸಿದ್ವಿ. ಹಾಗೆಯೇ ನಿಮ್ಮೂರಲ್ಲಾಗಲಿ ಈ ರಾಷ್ಟ್ರೀಯ ಹೆದ್ದಾರಿನಲ್ಲಾಗಲಿ ಏನಾದರೂ ಸಮಸ್ಯೆಗಳು ಕಾಣಿಸ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದಾಗ ಈ ಥರದ ವಿಡಿಯೋಗಳನ್ನು ಮಾಡಿ ಹಾಗೆಯೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿ ಆವಾಗ ಈ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ. ಹಾಗೆಯೇ ಈ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇನ್ನೂ ಸಹ ಅನೇಕ ಕಡೆ ಇಲ್ಲಿ ಹಾಸನದಿಂದ ಮಾರ್ನಹಳ್ಳಿವರೆಗೂ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅಧಿಕಾರಿಗಳು ಪರೀಕ್ಷಿಸಿ ಯಾವುದೇ ರೀತಿಯ ಪ್ರಯಾಣಿಕರಿಗೆ ತೊಂದರೆ ಆಗದಿರೋ ರೀತಿ ನೋಡ್ಕೋಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಹಾಗೆಯೇ ಇಲ್ಲಿ ರಸ್ತೆನ ಕ್ಲೀನ್ ಮಾಡಿದ್ದೀರಾ, ಒಪ್ಕೊಂಡೆ. ಆದರೆ ನಾವು ನೋಡ್ಬೋದು, ಒಂದು ವಾಹನ ಹೋದರೆ ಯಾವ ರೀತಿ ಒಂದು ಬಾಂಬ್ ಹಾಕಿರೋ ಒಂದು ರೀತಿಯಲ್ಲಿ ಧೂಳೆದಳ್ತಾ ಇದೆ. ಇಲ್ಲಿ ನೋಡಿ, ಮರಳಿದು. ಈ ಮರಳಿಗೆ ತಾವು ನೀರು ಹಾಕ್ಸುವಂಥ ಕೆಲಸ ಮಾಡಿ ಯಾರಾದರೂ ಬೈಕ್ ಅವರು ಇನ್ನೊಬ್ಬರು ಯಾರಾದರೂ ಬಂದರು ಅಂದರೆ ಈ ಮರಳು ಮೇಲೆ ಹೋದರು ಅಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿದ್ದರಿಂದ ತುಂಬ ಸ್ಪೀಡಲ್ಲಿ ವಾಹನಗಳಿರುತ್ತೆ, ಬೈಕ್ನವರು ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ದಯವಿಟ್ಟು ನೀರು ಹಾಕ್ತಿರೋ ಅಥವಾ ಇದನ್ನೇನಾದ್ರು ಗುಡಿಸಿ ಕ್ಲೀನ್ ಮಾಡಿಸೋವಂಥ ಕೆಲಸನೋ ಏನಾದರೂ ಒಂದು ಮಾಡಿ, ಮತ್ತು ಇಲ್ಲಿದ್ದಂಥ ಕಲ್ಲುಗಳನ್ನು ಹಾಗೆಯೇ ಇಲ್ಲಿದ್ದಂಥ ಲಾರಿಗಳನ್ನು ಎಲ್ಲ ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಸಹ ನಾನು ಧನ್ಯವಾದನ ತಿಳಿಸ್ತೇನೆ. ನಮಸ್ತೆ ಸ್ನೇಹಿತರೆ. Mm-hmm.